ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ದಾವಣಗೆರೆ ಉಪಚುನಾವಣೆ ಬಿರುಸಿನ ಪ್ರಚಾರಕ್ಕೆ ಸಿಎಂ ಹಾಗೂ ಶಾಸಕ ಹಂಪನಗೌಡ ಬಾದರ್ಲಿ ಭಾಗಿ. ಏಪ್ರಿಲ್ 5ರಿಂದ ನಗರದ ಕ್ರೀಡಾಂಗಣದಲ್ಲಿ ನಾಡಗೌಡ ಚಾಲೆಂಜರ್ಸ್ ಟ್ರೋಫಿ 2026 ಪ್ರಾರಂಭ. ಗ್ಯಾಸ್ ಸಿಲಿಂಡರ್ಗಾಗಿ ಗಂಟೆಗಟ್ಟಲೆ ಸಾಲಲ್ಲಿ ನಿಂತು ಕಾದರೂ ಸಿಲಿಂಡರ್ ಸಿಗುತ್ತಿಲ್ಲ, ಗ್ರಾಹಕರ ದೂರು. ಹೊಸಳ್ಳಿ ಹೀಜೆ ಗ್ರಾಮದಲ್ಲಿ ಮಕ್ಕಳಿಗಾಗಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ. ಗೀತಾ ಹಿರೇಮಠ್. ವಿಜೃಂಭಣೆಯಿಂದ ಜರುಗಿದ ಜೋಳದ ರಾಶಿ ಆಂಜನೇಯ ರಥೋತ್ಸವ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಳೇಪೇಟೆ ವಾರ್ಡ್ ನಂಬರ್ 11ರಲ್ಲಿ ಉಪಚುನಾವಣೆ ಪ್ರಚಾರದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಿಂಧನೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದಲಿ ಅವರು ಭಾಗಿಯಾಗಿ ದಾವಣಗೆರೆ ನಗರದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ಪಕ್ಷದ ಅಭ್ಯರ್ಥಿ ಜಯ ಲಭಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಗೆಲ್ಲಲೇಬೇಕು ಎಂಬ ಅವಿರತ ಪ್ರಯತ್ನ ನಡೆಸಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ವರಿಷ್ಠರು ಮತದಾರರಲ್ಲಿ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಮತದಾರರ ಬಳಿ ಮತ ಕೇಳುತ್ತಿರುವ ಕಾಂಗ್ರೆಸ್ಸಿಗರು ಒಂದು ಕಡೆಯಾದರೆ, ಕಾಂಗ್ರೆಸ್ನ ದುರಾಡಳಿತದ ವೈಖರಿ ಬಗ್ಗೆ ಪ್ರಚಾರ ಮಾಡುತ್ತಲೇ ಬಿಜೆಪಿ ವರಿಷ್ಠರು ಮತ ಕೇಳುತ್ತಿದ್ದಾರೆ. ಮತದಾರ ಪ್ರಭುಗಳು ಯಾರ ಬಗ್ಗೆ ಒಲವನ್ನು ತೋರುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ. ನಗರದ ಕ್ರೀಡಾಂಗಣದಲ್ಲಿ ಇದೇ ತಿಂಗಳು 5ರಂದು ನಾಡಗೌಡ ಚಾಲೆಂಜರ್ಸ್ ಹಾಗೂ ಸಿಂಧನೂರು ಯೂತ್ ಕ್ರಿಕೆಟ್ ಲೀಗ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಗೌಡ ಚಾಲೆಂಜರ್ಸ್ ಟ್ರೋಫಿ 2026 ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಲಿದೆ. ಒಟ್ಟು 9 ಟೀಮ್ 118 ಜನ ಆಟಗಾರರ ಮಧ್ಯೆ ಕ್ರಿಕೆಟ್ ಸಮರ ನಗರದ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಇದಕ್ಕಾಗಿ ಈಗಾಗಲೇ ನಗರದ ಕ್ರೀಡಾಂಗಣವು ಸಜ್ಜಾಗುತ್ತಿದೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ರೀಡಾಂಗಣ ನಿರ್ಮಾಣವಾಗಿದ್ದರೂ ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಟ್ರ್ಯಾಕ್ ಸೇರಿದಂತೆ ಕ್ರೀಡಾಂಗಣ ಹಾಳಾಗಿತ್ತು. ಈಗ ಪ್ರಾರಂಭವಾಗುತ್ತಿರುವ ನಾಡಗೌಡ ಚಾಲೆಂಜರ್ಸ್ ಟ್ರೋಫಿ 2026ರಿಂದ ಟ್ರ್ಯಾಕ್ ಸೇರಿದಂತೆ ಎಲ್ಲವೂ ಮಧುವಣಗೀತೆಯಂತೆ ಸಿಂಗಾರವಾಗುತ್ತಿದೆ. ದೇಶದಲ್ಲಿ IPL ಹಂಗಾಮ ಆರಂಭವಾಗಿದ್ದು, ಸಿಂಧನೂರಿನಲ್ಲಿ ಚಾಲೆಂಜರ್ಸ್ ಹಂಗಾಮ ಏಪ್ರಿಲ್ 5ರಿಂದ ಪ್ರಾರಂಭವಾಗಲಿದೆ. ಸಿಂಧನೂರು ರಾಯಲ್ ಚಾಲೆಂಜ್, HAK ಬುಲ್ಸ್, ಸಿಂಧನೂರು ಸ್ಕಾಚರ್ಸ್, ಸಿಂಧನೂರು ಸ್ಟ್ರೈಕರ್ಸ್, ಸಿಂಧನೂರು ಈಗಲ್ಸ್, ಸಿಂಧನೂರು ಸನ್ ರೈಸರ್ಸ್, RMK ಸ್ಟಾರ್ಸ್ ಸಿಂಧನೂರು, ಸಿಕಂದರ್ ಸಿಂಧನೂರು, ಸಿಂಧನೂರು ನೈಟ್ ರೈಡರ್ಸ್ ಈ 9 ಟೀಮ್ ಮಧ್ಯೆ ಕ್ರಿಕೆಟ್ ಸಮರ ನಡೆಯಲಿದೆ. ಮೊದಲ ಬಹುಮಾನ 1,11,100 ರೂಪಾಯಿ, ದ್ವಿತೀಯ ಬಹುಮಾನ 55,000, ತೃತೀಯ ಬಹುಮಾನ 33,000, ನಾಲ್ಕನೇ ಬಹುಮಾನ 22,000 ಇದ್ದು, ಯಾರು ಈ ಬಹುಮಾನಕ್ಕೆ ಭಾಜನರಾಗುತ್ತಾರೆ ಎನ್ನುವುದನ್ನು ತಿಳಿಯಲು ನಾವು ಮುಂದಿನ ವಾರ ನಡೆಯುವ ನಾಡಗೌಡ ಚಾಲೆಂಜರ್ಸ್ ಟ್ರೋಫಿಯನ್ನು ನೇರವಾಗಿ ವೀಕ್ಷಣೆ ಮಾಡಬೇಕು. ನಗರದ ಒಳಬಳ್ಳಾರಿ ಚನ್ನಬಸವೇಶ್ವರ ಗ್ಯಾಸ್ ಏಜೆನ್ಸಿ ಮುಂದೆ ಗ್ಯಾಸ್ ಖರೀದಿಗಾಗಿ ಗ್ರಾಹಕರು ಸರತಿ ಸಾಲಿನಲ್ಲಿ ನಿಂತರೂ ಕೂಡ ದೊರಕದ ಗ್ಯಾಸ್ ಟೋಕನ್ ಸಿಸ್ಟಮ್ ಅಳವಡಿಸಿ ಗ್ರಾಹಕರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಗ್ರಾಹಕರ ಒತ್ತಾಯಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ನಿಂದ ಅನಿಲದ ತೀವ್ರ ಅಭಾವ ಸೃಷ್ಟಿಯಾಗಿದ್ದು, ಸರ್ಕಾರವು ಅಗತ್ಯ ಸೇವೆಗಳಿಗೆ ಹೊರತುಪಡಿಸಿ ಉಳಿದ ಕಡೆಗೆ ಗ್ಯಾಸ್ ವಿತರಣೆಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ಆದರೂ ಸರ್ಕಾರವು ಎಷ್ಟೇ ನಿಯಮಗಳು ಜಾರಿಗೆ ತಂದರೂ ಗ್ರಾಹಕರು ಗ್ಯಾಸ್ ಕೊಂಡುಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತರೂ ಕೂಡ ದೊರಕದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಶ್ರೀ ಒಳಬಳ್ಳಾರಿ ಚನ್ನಬಸವೇಶ್ವರ ಗ್ಯಾಸ್ ಏಜೆನ್ಸಿ ಮುಂದೆ ಗುರುವಾರ ಕಂಡುಬಂದಿತು. ನಾವು ಬೆಳಗ್ಗೆ 4 ಗಂಟೆಗೆ ಬಂದಿರುತ್ತೇವೆ. ಇಂದಿಗೆ 4 ದಿನ ಆಗಿದೆ, ಆದರೆ ನಮಗೆ ಗ್ಯಾಸ್ ಮಾತ್ರ ಸಿಗುತ್ತಿಲ್ಲ. ಟೋಕನ್ ಸಿಸ್ಟಮ್ ಜಾರಿಗೆ ತರುವ ಮೂಲಕ ಎಲ್ಲರಿಗೂ ಗ್ಯಾಸ್ ದೊರಕುವ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಬೇಕೆಂದು ಗ್ರಾಹಕರು ಒತ್ತಾಯಿಸಿದರು. ನಗರದ ಜನ ಬೆಳಗ್ಗೆ ಬಂದು ಸಾಲಿನಲ್ಲಿ ನಿಲ್ಲುತ್ತಾರೆ. ನಾವು ಹಳ್ಳಿಯವರು ಬರುವಷ್ಟರಲ್ಲಿ ನೂರಾರು ಜನ ಸಾಲಲ್ಲಿ ಇರುತ್ತಾರೆ. ದಿನಕ್ಕೆ ಕೇವಲ 120 ಗ್ಯಾಸ್ ಸಿಲಿಂಡರ್ ಕೊಡುತ್ತಾರೆ. ಹೀಗಾಗಿ ನಮಗೆ ಸಿಗುತ್ತಿಲ್ಲ. ಟೋಕನ್ ವ್ಯವಸ್ಥೆ ಮಾಡಿ ದಿನಾಂಕ ತಿಳಿಸಿದಲ್ಲಿ ಬಂದು ಒಯ್ಯಲು ಅನುಕೂಲವಾಗುತ್ತದೆ. ಹೀಗಾಗಿ ನಮ್ಮ ಒತ್ತಾಯ ಟೋಕನ್ ಸಿಸ್ಟಮ್ ಮಾಡಿ ಎಂದು ಹಳ್ಳಿಯಿಂದ ಬಂದ ಗ್ರಾಹಕರ ಅನಿಸಿಕೆ. ಗ್ಯಾಸ್ 26ಕ್ಕೆ ಬುಕ್ ಮಾಡಿದವರು ಇದ್ದಾರೆ, 20ಕ್ಕೆ ಬುಕ್ ಮಾಡಿದವರು ಇದ್ದಾರೆ. ಅವ್ರಿಗೆ ಸಮಸ್ಯೆ ಏನಂತಂದರೆ, ಇಲ್ಲಿ ಬಂದು ಲೈನ್ ನಿಂದಿರ್ತಾರೆ. ಲೈನ್ ಅವರು ಹಳ್ಳಿಯಿಂದ ಬಂದು ಇಲ್ಲಿ ಲೈನ್ ನಿಂದ್ರೊಳಗೆ ಲೋಕಲ್ ಅವ್ರು ಮುಂದೆ ಬಂದು ನಿಂತಿರ್ತಾರೆ. ಅವರಿಗೆ ಲೈನ್ ನಿಂತರೂ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇವ್ರು ಕೊಡೋದೇ 100-120. ನಮಗೇನಪ್ಪ ಅಂತಂದರೆ, ಅವ್ರಿಗೆ 120 ಕೊಡಲಿ 150 ಕೊಡಲಿ ಬೇಡನಲ್ಲ, ಮಿಕ್ಕಿದವ್ರು ಹಿಂದುಗಡೆ ಲೈನ್ ನಿಂತಿರ್ತಾರಲ್ಲ, ಅವ್ರಿಗೆ ಟೋಕನ್ ಸಿಸ್ಟಮ್ ಮಾಡಿ ಟೋಕನ್ ನಂಬರ್ಗಳನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಬರುವಾಗ ಅವರಿಗೆ ಆ ಟೋಕನ್ ಪ್ರಕಾರ ಕೊಟ್ಟರೆ ಇವರು ಈಗ ಬಂದವರಿಗೆ ಸ್ವಾರ್ಥಕ ಅನಿಸುತ್ತಾನ. ಇಲ್ಲಂತಂದರೆ ಇವ್ರು ಬರಬೇಕು ಹೋಗಬೇಕು. ಆ ಮಹಿಳೆಯರು 3 ಸಾರಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಆ ಗಾಡಿ ಇಲ್ದವರು ಹಳ್ಳಿಯಿಂದ ಬರೋರು ತುಂಬ ಕಷ್ಟ ಅನಿಸ್ತಾ ಇದೆ. ಹಾಗಾಗಿ ನಮಗೆ ಆದಷ್ಟು ಹಳ್ಳಿಯವರಿಗೆ ಅನುಕೂಲ ಆಗೋಂಗೆ ಟೋಕನ್ ಸಿಸ್ಟಮ್ ಕೊಟ್ಟರೆ ನೆಕ್ಸ್ಟ್ ಬರುವಾಗ ಅವ್ರು ಟೋಕನ್ ಇದ್ದವ್ರಿಗೆ ಕೊಟ್ಟರೆ ಅವ್ರಿಗೆ ಈಸಿ ಗ್ಯಾಸ್ಗಳು ಸಿಗುತ್ತೆ.
ಬೇಸಿಗೆಯಲ್ಲಿ ತಾಯಂದಿರಿಗೆ ಗರ್ಭಿಣಿಗೆ ರಕ್ತಹೀನತೆ ಹೆಚ್ಚಾಗದಂತೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹಾಗೂ ಬೇಸಿಗೆಯಲ್ಲಿ ಮಕ್ಕಳ ಸುರಕ್ಷತೆ ಕೂಡ ಬಹಳ ಮುಖ್ಯವಾಗಿದೆ ಎಂದು ತಾಯಂದಿರಿಗೆ ಮನವರಿಕೆ ಮಾಡಲಾಯಿತು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಹೇಳಿದರು. ತಾಲೂಕಿನ ಹೊರವಲಯದ ಇಜೆ ಹೊಸಳ್ಳಿ ಗ್ರಾಮದ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗಾಗಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡು ಮಾತನಾಡಿದ ಅವರು, ಬೇಸಿಗೆಯಲ್ಲಿ ಮಕ್ಕಳನ್ನು ಆರೋಗ್ಯವಾಗಿಡಲು ಅವರನ್ನು ಹೈಡ್ರೀಕರಿಸಿದಂತೆ ಹೆಚ್ಚು ನೀರು ದ್ರವ ಪದಾರ್ಥಗಳಿಂದ ಸೇವಿಸುವಂತೆ ನೋಡಿಕೊಂಡು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4ರವರೆಗೆ ನೇರವಾಗಿ ಸೂರ್ಯನ ಬೆಳಕನ್ನು ತಪ್ಪಿಸಿ ಮತ್ತು ಸ್ನಾನ ಮಾಡಿಸಿ ಮಕ್ಕಳ ಚರ್ಮದ ರಕ್ಷಣೆ ಸನ್ಸ್ಕ್ರೀನ್ ಬಳಸಿ ಮತ್ತು ಸೋಂಕು ತಡೆಗಟ್ಟಲು ಕುದಿಸಿ ಆರಿಸಿದ ನೀರನ್ನು ಕುಡಿಸಬೇಕು. 6 ತಿಂಗಳಿಗಿಂತ ಮೇಲ್ಪಟ್ಟ ಮಕ್ಕಳಿಗೆ ನೀರು, ಎಳನೀರು, ಹಣ್ಣಿನ ರಸ, ಮಜ್ಜಿಗೆ ನೀಡಿ ಸ್ತನ್ಯಪಾನ ಮಾಡುವ ಶಿಶುಗಳಿಗೆ ಹೆಚ್ಚಾಗಿ ಹಾಲುಣಿಸಬೇಕು. ಉಡುಪು ಮತ್ತು ಚರ್ಮದ ರಕ್ಷಣೆ ಹಗುರವಾದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಬಳಸಿ ಬಿಸಿಲಿಗೆ ಹೋದಾಗ ಟೋಪಿ ಮತ್ತು ಛತ್ರಿ ಇರುವಂತೆ ನೋಡಿಕೊಳ್ಳಬೇಕು. ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ಹೊರಾಂಗಣದ ಆಟಗಳನ್ನು ತಪ್ಪಿಸಿ ತಂಪಾದ ವಾತಾವರಣವನ್ನು ಆರಂಭದಾಯಕವಾಗಿ ಇರಿಸಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಿ ಬೆವರು, ದದ್ದುಗಳ ನಿವಾರಣೆ ಸುರಕ್ಷತೆ. ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದರಿಂದ ಮಕ್ಕಳನ್ನು ನಿರ್ಜಲೀಕರಣ ಶಾಖದ ದದ್ದುಗಳಿಂದ ರಕ್ಷಿಸಬಹುದು ಮತ್ತು ವಯಸ್ಸಾದವರು ಅನಗತ್ಯವಾಗಿ ಹೊರಗಡೆ ಹೋಗದಂತೆ ನೋಡಿಕೊಳ್ಳುವುದು, ಹೊರಗಡೆ ಹೋಗುವ ಸಂದರ್ಭದಲ್ಲಿ ಛತ್ರಿ ಬಳಸುವುದು ಮತ್ತು ಪೌಷ್ಟಿಕ ಆಹಾರ ಸೇವನೆ, ಸಾರ್ವತ್ರಿಕ ಮಕ್ಕಳ ಲಸಿಕಾಕರಣದಲ್ಲಿ ಲಸಿಕೆಗಳನ್ನು ಹಾಕಿಸುವುದು, 12 ಮಾರಕ ರೋಗಗಳನ್ನು ತಡೆಗಟ್ಟುವುದರಿಂದ ಲಸಿಕೆಯನ್ನು ಹಾಕಿಸುವುದು, ಮಕ್ಕಳನ್ನು ಲಸಿಕೆ ವಂಚನೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಿಂಗಮ್ಮ PHCO, ಮಲ್ಲಿಕಾರ್ಜುನ್ HIO, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ತಾಯಂದಿರು, ಗರ್ಭಿಣಿಯರು ಉಪಸ್ಥಿತರಿದ್ದರು. ಹನುಮ ಜಯಂತಿ ನಿಮಿತ್ತ ಗುರುವಾರ ಸಂಜೆ ಜೋಳದ ರಾಶಿ ಆಂಜನೇಯ ರಥೋತ್ಸವ ಅತ್ಯಂತ ಸಡಗರ ಸಂಭ್ರಮ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನಸ್ತೋಮ ಭಕ್ತಿಯಲ್ಲಿ ಮಿಂದೆದ್ದು ಹನುಮಾನ್ ದೇವರ ಕೃಪೆಗೆ ಪಾತ್ರರಾದರು. ನಗರದ ಒಳಬಳ್ಳಾರಿ ರಸ್ತೆಯ ಹೊರವಲಯದಲ್ಲಿರುವ ಜೋಳದ ರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು. ತಾಲೂಕಿನಿಂದ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರಗಳು ನಡೆದವು. ಸುತ್ತಮುತ್ತಲಿನ ಹಳ್ಳಿಯ ಜನರು ಆಂಜನೇಯ ದರ್ಶನ ಪಡೆದರು. ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ರಥೋತ್ಸವ ಯಶಸ್ವಿಯಾಗುವಂತೆ ನೋಡಿಕೊಂಡರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.